ಇವತ್ತು ಸಂಜೆ ಸುಮಾರು 6-6:30 ಗಂಟೆಗೆ ನಮ್ಮ ಹುಬ್ಳಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇನಾಮ್ ಇರಾಪುರ್ ಊರು ಅಂತ ಹೆಸರಲ್ಲಿ ಒಂದು ಘಟನೆ ನಡೆದಿದೆ. ಅದರಲ್ಲಿ 3 ಜನ ಆರೋಪಿಗಳು ಮಾನ್ಯ ಪಾಟೀಲ್ ಅಂತ ಲೇಡಿಗೆ ಪೈಪಿಂದ ಹೊಡೆದ್ರೆ ಅಸಾಲ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಜೊತೆಗೆ ಆವಾಗ ಜಗಳ ಬಿಡ್ಸೋಕ್ಕೆ ಯಾರು ಬಂದರೆ ಅವ್ರದ್ದು ಸೊಸೆ ಮದರಿಲ್ಲ ರೇಣುಕಮ್ಮ ಅವ್ರಿಗೇನು ಅಸಾಲ್ಟ್ ಮಾಡಿದ್ದಾರೆ, ಮತ್ತು ಹೂವಮ್ಮ ಅವ್ರಿಗೇನು ಅಸಾಲ್ಟ್ ಮಾಡಿದ್ದಾರೆ. ಇದರಲ್ಲಿ ಹುಡುಗಿದು ಫಾದರ್ ಇನ್ ಲಾ ಅವ್ರಿಗೇನು ಅಸಾಲ್ಟ್ ಮಾಡೋಕ್ಕೆ ಏನು ಕಾರಣ ಸರ್? ಅದಕ್ಕೆ ಸರ್ ಇದು ಕಳೆದ ಮೇ ತಿಂಗಳಲ್ಲಿ ವಿಕ್ಟಿಮ್ ಇದ್ದಾರೆ ಮಾನ್ಯ ಅಂತ, ಅವ್ರದ್ದು ಮದುವೆ ಆಗಿತ್ತು ವಿವೇಕಾನಂದ ಅಂತ ಹುಡುಗರ ಜೊತೆಗೆ. ಇದು ಹುಡುಗಿ ತಂದೆ ತಾಯಿ ಒಪ್ಪಿಲ್ಲ, ಹುಡುಗಿ ಫ್ಯಾಮಿಲಿ ಒಪ್ಪಿಲ್ಲ. ಬಹುಶಃ ಅದೇ ಕಾರಣ ಈಗ ಕಂಡು ಕಂಡೀಷನ್ ವಿಕ್ಟಿಮ್ ಮಾನ್ಯದು ಕಂಡೀಷನ್ ಭಾಳ ಸೀರಿಯಸ್ ಇದೆ. ಸದ್ಯಕ್ಕೆ ಅದು ಹಾಸ್ಪಿಟಲ್ಸ್ ಅವರು ಹೇಳಿ, ಅಂದರೆ ನಾನು ಎಕ್ಸ್ಪರ್ಟ್ ಇಲ್ಲ. ಈಗ ಡಿಕ್ಲೇರ್ ಮಾಡ್ತಾ ಇದ್ದಾರೆ ಅವರು, ಬಟ್ ಅವ್ರ ಕಡೆಯಿಂದ ಡಿಕ್ಲೇರ್ ಆಗಲಿ. ನಾವೇ ಅದು ಸದ್ಯಕ್ಕೆ ನಾವೇ ತನಿಖೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಮತ್ತು ತಮ್ಮ ಕಡೆ ಮಾಧ್ಯಮ ಕಡೆಯಿಂದ ನಾನು ಹೇಳ್ತಾ ಇದ್ದೀನಿ, ನಾವು 3 ಜನ ಇಲ್ಲಿ ಆರೋಪಿಗಳು ಇದ್ದಾರೆ, ಪ್ರಕಾಶ್, ವೀರನ್ ಮತ್ತು ಅರುಣ್. ಅದು 3 ಜನಗೆ ನಾವು ವಶಕ್ಕೆ ಪಡೆದಿದ್ದೀವಿ. ಮತ್ತು ಈಗ ನಮ್ಮದು FIR ರಿಜಿಸ್ಟರ್ ಆಗ್ತಾ ಇದೆ ಸ್ಟೇಷನಲ್ಲಿ. ಅದಕ್ಕೋಸ್ಕರ ನಾವೇ ಅವರಿಗೆ ಕಾನೂನು ಪ್ರಕಾರ ಏನು ಪ್ರಿವೆಂಟಿವ್ ಕ್ರಮ, ನಮ್ಮದು ಮುಂಜಾಗ್ರತಾ ಕ್ರಮ ಆಗುತ್ತೆ, ಅದು ನಾವೇ ಮಾಡಿಸಿದ್ದೀವಿ. ಇದು ಕೆಲವು 10-12 ದಿನ ಹಿಂದಿನ ಅವರು ಊರಿಗೆ ಬಂದಿದ್ದಾರೆ. ಅದಾದಮೇಲೆ ಈ ಥರ ಘಟನೆ ಆಗಿದೆ. ಆರೋಪಿ 3 ಜನ ವಶಕ್ಕೆ ಪಡೆದಿದ್ದೀವಿ, ಸೆಕ್ಯೂರ್ ಆಗಿದ್ದಾರೆ. ಪ್ರಕಾಶ್, ವೀರನ್ ಮತ್ತು ಅರುಣ್. ಇದರಲ್ಲಿ ಈವನ್ ಅದು ನಾವೇ FIR ಪ್ರಕಾರ ಮಾಡ್ತೀವಿ. FIR ಆಗಲಿ ಫಸ್ಟ್. ಸರ್, ಇದು ಮರ್ಯಾದೆ ಹತ್ಯೆ ಅಂತ ಅನ್ಬೋದಾ ಹೆಂಗೆ? ನಾವೇ ಸದ್ಯಕ್ಕೆ ಏನು ಹೇಳೋಕ್ಕೆ ಆಗಲ್ಲ, ನಾವೇ ತನಿಖೆ ಮಾಡ್ತೀವಿ. ತನಿಖೆ ಮಾಡಾದ್ಮೇಲೆ ಏನು ಬರುತ್ತೆ ಅದ್ರ ಪ್ರಕಾರ ಹೇಳ್ತೀವಿ.